ಎಸ್ಸಿನ ಮುಂದಿನ ಲೋಕಸಭಾ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರ. ಸದ್ಯ ಇಲ್ಲಿ 1999ರಲ್ಲಿ ಸೋನಿಯಾ ಗಾಂಧಿ ಅವರಿಗೆ ರಾಜಕೀಯವಾಗಿ ಮರುಹುಟ್ಟನ್ನು ಕೊಟ್ಟಂತ ಕ್ಷೇತ್ರ. ಸುಷ್ಮಾ ಸ್ವರಾಜ್ ಅವರ ವಿರುದ್ಧ ಗೆದ್ದು 99ರಲ್ಲಿ ಸಂಸದರಾಗ್ತಾರೆ ಬಳ್ಳಾರಿಯಿಂದ. ಹಾಗೆ 2000ರಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಕೋಳೂರು ಬಸನಗೌಡ ಕಾಂಗ್ರೆಸ್ ಇಂದ ಆಯ್ಕೆ ಆಗ್ತಾರೆ. 2004ರಲ್ಲಿ ಬಿಜೆಪಿಯಿಂದ ಕರುಣಾಕರ್ ರೆಡ್ಡಿ ಅವರು ಸಂಸದರಾಗ್ತಾರೆ. 2009ರಲ್ಲಿ ಜಯಶಾಂತ, 2014ರಲ್ಲಿ ರಾಮುಲು ಮತ್ತು 2019ರಲ್ಲಿ ಬಿಜೆಪಿಯಿಂದ ಈಗ ಪ್ರೆಸಿಡೆಂಟ್ ದೇವೇಂದ್ರಪ್ಪ ಅವರು. ಇದುವರೆಗೂ ಇಲ್ಲಿ 7 ಚುನಾವಣೆಗಳಾಗಿದೆ, 2 ಉಪಚುನಾವಣೆ. ಉಪಚುನಾವಣೆ ಸೇರಿದಂತೆ 7ರಲ್ಲಿ ಕಾಂಗ್ರೆಸ್ 3, ಬಿಜೆಪಿ 4. ಸೋನಿಯಾ ಗಾಂಧಿ ಬಂದು ಕಂಟೆಸ್ಟ್ ಮಾಡಿ, ಸುಷ್ಮಾ ಸ್ವರಾಜ್ ಅವರು ಬಂದು ಕಂಟೆಸ್ಟ್ ಮಾಡಿ ಅವ್ರು ಮಾತು ಕೊಟ್ಟಿರ್ತಾರೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಿ ಅಂತ. ಬಹಳ ವರ್ಷಗಳ ಕಾಲ ಬರ್ತಾರೆ. ಬಟ್ ಅವ್ರು ಚುನಾವಣೆ ಗೆಲ್ಲಲ್ಲ. ಬಾಂಧವ್ಯ ಬೇರೆ, ಚುನಾವಣೆ ಬೇರೆ ಬರ್ತಾರೆ. ಸೊ ಅದು ಜನಾರ್ದನ್ ರೆಡ್ಡಿ ಅವರಿಗೆ ಲಾಭ ಕೊಡೋದು ಫ್ಯಾಮಿಲಿಗೆ ಇದೆ. ಕರುಣಾಕರ್ ರೆಡ್ಡಿ 2004ರಲ್ಲಿ ಗೆಲ್ತಾರೆ. ಅವ್ರ ಅಮ್ಮ ಅಂತಾನೆ ಕರಿತಿರ್ತಾರೆ. ಹೌದು. 2009ರಲ್ಲಿ ಜಯಶಾಂತ ಅವರು ಇಲ್ಲಿ ಬಿಜೆಪಿಯಿಂದ 4,02,000 ಮತ ಪಡೆದ್ರೆ, NY ಹನುಮಂತಪ್ಪ ಕಾಂಗ್ರೆಸ್ ಇಂದ 3,99,000 ಪಡೀತಾರೆ. ಏನು ಅಲ್ಲಿವರೆಗೂ ಇದು ಜನರಲ್ ಇರುತ್ತೆ 2004ವರೆಗೆ. 9ರಿಂದ ಇದು ST ಮೀಸಲು ಕ್ಷೇತ್ರ ಆಗುತ್ತೆ. ಹನುಮಂತಪ್ಪ ಅವರು ಕಾಂಗ್ರೆಸ್ ಇಂದ ಸೋಲ್ತಾರೆ. ಶಾಂತ ಅವರು 2,200 ಮತಗಳ ಅಂತರದಲ್ಲಿ ಗೆಲ್ತಾರೆ. 2014 ರಾಮುಲು ಗೆಲ್ತಾರೆ. BSR ಕಾಂಗ್ರೆಸ್ ಕಟ್ಟಿರ್ತಾರೆ 13ರಲ್ಲಿ. ಮತ್ತೆ 14ರಲ್ಲಿ ಬಿಜೆಪಿ ಸೇರ್ಕೊಂಡು ರಾಮುಲು ನಿಂತು 5,34,000 ಮತ ಪಡೆದ್ರೆ, NY ಹನುಮಂತಪ್ಪ ಕಾಂಗ್ರೆಸ್ ಇಂದ 4,49,000 ಮತ ಪಡಿತಾರೆ. 85,000 ಮತಗಳ ಅಂತರದಲ್ಲಿ ರಾಮುಲು ಗೆಲ್ತಾರೆ. 2018 ಉಪಚುನಾವಣೆ ಆಗುತ್ತೆ ಲೋಕಸಭೆ. ಇವರು ರಾಜೀನಾಮೆ ಕೊಟ್ಟು MLA ಆಗ್ತಾರೆ 18ರಲ್ಲಿ ಮತ್ತೆ ಬಿಜೆಪಿಯಿಂದ. ಅದು ಮೊಳಕಾಲ್ಮೂರಲ್ಲಿ. ಆಗ ಇಲ್ಲಿ ಉಪಚುನಾವಣೆಯಲ್ಲಿ ಉಗ್ರಪ್ಪ 6,28,000 ಮತ ಪಡೆದ್ರೆ, ಶಾಂತ 3,85,000 ಮತ ಪಡಿತಾರೆ. 2,43,000 ಅಂತರದಲ್ಲಿ ಬಿಜೆಪಿ ಸೋಲುತ್ತೆ. ಉಗ್ರಪ್ಪ ಇಲ್ಲಿ 1 ವರ್ಷಕ್ಕೆ MP ಆಗ್ತಾರೆ. ಇನ್ನು 19 ಲೋಕಸಭೆ ಚುನಾವಣೆ ದೇವೇಂದ್ರಪ್ಪ ಅವ್ರ ಟಿಕೆಟ್ 6 ಲಕ್ಷ ಓಟು, 6,01,000 ಪಡಿತಾರೆ. ಉಗ್ರಪ್ಪ 5,75,000 25,000 ಅಂತರದಲ್ಲಿ ಕಾಂಗ್ರೆಸ್ ಸೋಲುತ್ತೆ, ಬಿಜೆಪಿ ಗೆಲ್ಲುತ್ತೆ. ಸದ್ಯ ಇಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. 8ರಲ್ಲಿ 1 ಬಿಜೆಪಿ, 6 ಕಾಂಗ್ರೆಸ್, 1 JDS ಇದೆ. ಯಾರ್ಯಾರು? ಹಡಗಲಿಯಲ್ಲಿ ಕೃಷ್ಣನಾಯಕ್ ಬಿಜೆಪಿ ಶಾಸಕರು, ಹಗರಿಬೊಮ್ಮನಹಳ್ಳಿಯಲ್ಲಿ ನೇಮರಾಜ್ ನಾಯಕ್ JDS ಇಂದ ಶಾಸಕರು, ವಿಜಯನಗರದಲ್ಲಿ ಗವಿಯಪ್ಪ ಕಾಂಗ್ರೆಸ್, ಕಂಪ್ಲಿಯಲ್ಲಿ JN ಗಣೇಶ್ ಅವರು ಕಾಂಗ್ರೆಸ್, ಬಳ್ಳಾರಿಯಲ್ಲಿ B ನಾಗೇಂದ್ರ ಸಚಿವರು ಅವರು ಕಾಂಗ್ರೆಸ್ ಇಂದ, ಹಾಗೆ ಬಳ್ಳಾರಿ ನಗರದಲ್ಲಿ ಭರತ್ ರೆಡ್ಡಿ ಕಾಂಗ್ರೆಸ್, ಸಂಡೂರಲ್ಲಿ ತುಕಾರಾಮ್ ಕಾಂಗ್ರೆಸ್, ಕೂಡ್ಲಿಗಿಯಲ್ಲಿ NT ಶ್ರೀನಿವಾಸ್ ಕಾಂಗ್ರೆಸ್ನ ಶಾಸಕರು. ಆಸ್ಪಿರೆಂಟ್ಸ್ ಆಸ್ಪಿರೆಂಟ್ ಬಂದಾಗ ಬಿಜೆಪಿಯಿಂದ ರಾಮುಲು, ದೇವೇಂದ್ರಪ್ಪ ಮಗನ್ ಏನೊಂದು ಸ್ವಲ್ಪ ಇಶ್ಯೂ ಆಗಿದೆ. ಹಾಗಾಗಿ ಅಲ್ಲಿ ಚೇಂಜಸ್ ಆಗ್ಬೋದು. ಇನ್ನು ಕಾಂಗ್ರೆಸ್ ಇಂದ ಸಚಿವ ನಾಗೇಂದ್ರ, ವೆಂಕಟೇಶ್ ಪ್ರಸಾದ್, ಉಗ್ರಪ್ಪ, ಗುಜ್ಜಲ್ ನಾಗರಾಜು ಅಥವಾ ಗುಜ್ಜಲ್ ರಘು ಹಿಂಗಿದೆ. ಫೈನಲ್ ಮಾಡ್ತಾರೆ ಅಲ್ಲಿ ಅಂತ. ಇಲ್ಲೇನು ಅಂದ್ರೆ ಬಿಜೆಪಿ ಅಂತ ಬಂದಾಗ ಒಂದೇ MLA ಇರೋದು, ಕೃಷ್ಣ ನಾಯ್ಕ. ಹಾಗಾಗಿ ಏನಾಗತ್ತೆ ನೋಡ್ಬೇಕು. ಮೊನ್ನೆ MLA ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ 7,29,000 ಮತ ಬಂದಿತ್ತು. ಬಿಜೆಪಿ 4,59,000 ಮತ ಬಂದಿತ್ತು. ಕಾಂಗ್ರೆಸ್ಗೆ ಪೂರಕವಾದಂತ ಒಂದು ವಾತಾವರಣ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಲಿದೆ ಅಂತ ಹೇಳ್ಬೋದು. ಇಲ್ಲಿ ಶ್ರೀರಾಮುಲು ಅವ್ರ ಸಹೋದರಿ ಜಯಶಾಂತ ಅವ್ರನ್ನ ಗೆಲ್ಲಿಸ್ಕತ್ತಾರೆ 2009ರಲ್ಲಿ. ಆದ್ರೂ ಕೂಡ ಬಿಜೆಪಿ ಒಂಥರ ಹರಸಾಹಸ ಗೆಲ್ಲದ ಬರೀ 2,243 ಮತಗಳ ಅಂತರದಿಂದ. ಜೊತೆಗೆ ಆದ್ರೆ ಮೋದಿ ಅವರ ಅಲೆ ಇದ್ದಾಗ ರಾಮುಲು ಮತ್ತೆ ಏನು ಹೇಳಿದ್ರಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ನಂತರ 2019ರಲ್ಲಿ ದೇವೇಂದ್ರಪ್ಪ ಅವರು. ಇಲ್ಲಿ ಬೈ ಎಲೆಕ್ಷನ್ ಉಗ್ರಪ್ಪ ಅವರ ಕರಿಯರ್ ನಲ್ಲಿ ಬೆಸ್ಟ್ ರಿಸಲ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. 1 ವರ್ಷಕ್ಕೆ MP ಆದ್ರು. ಉಗ್ರಪ್ಪಂದು ಏನ್ ನಾಲ್ಕಾಣಿ ಇಲ್ಲ, 2,43,000 ಲೀಡ್. ಉಗ್ರಪ್ಪಂದು ನಾಲ್ಕಾಣಿ ಇಲ್ಲ. ಚುನಾವಣೆ ಮಾಡಿದ್ದು DK ಶಿವಕುಮಾರ್. ಖಂಡಿತ. ಇಡೀ ಬಳ್ಳಾರಿಯಲ್ಲಿ DK ಶಿವಕುಮಾರ್ ಟೀಮ್ ನಿಂತ್ಕೊಂಡು ಕೆಲಸ ಮಾಡಿ ಗೆಲ್ಸತ್ತೆ. ಅಲ್ಲಿ ಉಗ್ರಪ್ಪ ಅಲ್ಲ, ಸೋಮಪ್ಪ ಇದ್ದಿದ್ರೆ MP ಅವತ್ತು. ಉಗ್ರಪ್ಪ ಆ ಮಟ್ಟಿಗೆ ಏನ್ ಪ್ರಭಾವಿ ಅಲ್ಲ. ಅದೇ DK ಶಿವಕುಮಾರ್ ವಿರುದ್ಧ ಪ್ರೆಸ್ ಮೀಟ್ ಅಲ್ಲಿ ಗುಸು ಗುಸು ಪಿಸು ಪುಸು ಅನ್ಕೊಂಡು ಮಾತಾಡಿದ್ದು ಕೂಡ ದೊಡ್ಡ ವೈರಲ್ ಆಯ್ತು, ಗೊತ್ತಲ್ಲ ಅದು ನಿಮ್ಗೆ? ಸೊ ಹಾಗಾಗಿ ಉಗ್ರಪ್ಪ ನಗಣ್ಯ ಚುನಾವಣೆ. DK ಶಿವಕುಮಾರ್ ಟೀಮ್ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡತ್ತಲ್ಲಿ. ಚುನಾವಣೆಯನ್ನ ಬೈ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ಲುತ್ತೆ. DK ಶಿವಕುಮಾರ್ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ. DK ಶಿವಕುಮಾರ್ ಅವರ ಸ್ಟ್ರಾಟಜಿಗಳು ಶುರುವಾಗಿದೆ ಅಲ್ಲಿಂದ. 2018 ಉಪಚುನಾವಣೆ ಆ ತಂತ್ರಗಾರಿಕೆಗಳು ಶುರುವಾಗೋದು ಅಲ್ಲಿಂದಾನೆ. DK ತನ್ನ ತಲೆ ಓಡಿಸೋದೇ ಅಲ್ಲಿಂದಾನೆ. ಸೊ ಹಾಗಾಗಿ ಉಗ್ರಪ್ಪ ನೆಪ ಮಾತ್ರ ಆಗ್ಲೇ ಹೇಳಿದ್ರಲ್ಲ, ಉಗ್ರಪ್ಪನ ಜಾಗದಲ್ಲಿ ಸೋಮಪ್ಪ ಇದ್ರು, ಅವತ್ತು MP ಕಾಂಗ್ರೆಸ್ ಇಂದ. ಸೊ ಹಿಂಗೆ ಅದಾದ್ಮೇಲೆ ಹೆಂಗೆ ಬಿಜೆಪಿಗೆ ಅಂದ್ರೆ, ಬಿಜೆಪಿ ಅಂತ ನೋಡಿ 2004 ಕರುಣಾಕರ್ ರೆಡ್ಡಿ ಓಕೆ, ಶಾಂತ ಗೆದ್ದಿದೆ 2,000 ಲೀಡಲ್ಲಿ, ರಾಮುಲು ಗೆದ್ದಿದೆ 85,000, ದೇವೇಂದ್ರಪ್ಪ 25,000. ಈಗ ನಾನು MLA ಸ್ಟ್ರಾಟಜಿ ಹೇಳಿದಾಗಲೂ 7,29,000 ಕಾಂಗ್ರೆಸ್ಗಿದ್ರೆ ಓಟು, 4,00,000 ಬಿಜೆಪಿಗಿದೆ.
ಸೊ ಹಾಗಾಗಿ ಬಳ್ಳಾರಿ ಬಿಜೆಪಿ ಬಿಗಿ ಹಿಡಿತಲ್ಲಿ ಉಳಿಸ್ಕೊಳ್ಳೋದು ಬಹಳ ಟಫ್ ಇದೆ. ಬಹಳ ಟಫ್ ಇದೆ. ಇಲ್ಲೆಲ್ಲರೂ ಪ್ರಬಲರು. ಸಂತೋಷ್ ಲಾಡ್ ಅವರು ಸಂಡೂರು ಅಲ್ಲೇ ಬರುತ್ತಲ್ಲ, ಸಂತೋಷ್ ಲಾಡ್ ಅವ್ರ ಕ್ಷೇತ್ರ ಕಲಘಟಕಿ, ಬಟ್ ಅವ್ರ ಮೂಲ ಬಳ್ಳಾರಿಯಲ್ಲಿ ನಿಮ್ಗೆ ಗೊತ್ತಿರಲಿ ಕಂಪ್ಲಿ ಗಣೇಶ್ ಆಗ್ಬೋದು, ಹೌದು, ಜೊತೆಗೆ ತುಕಾರಾಮ್ ಆಗ್ಬೋದು, ಶ್ರೀನಿವಾಸ್ ಆಗ್ಬೋದು, ಇವೆಲ್ಲ ಸಂತೋಷ್ ಲಾಡ್ ಟೀಮ್. ಹೌದು, ಸಂತೋಷ್ ಲಾಡು, ನಾಗೇಂದ್ರ ಇವ್ರದ್ದೆಲ್ಲರದು ಇದೆ. ಭರತ್ ರೆಡ್ಡಿ ಸುಮ್ಮನೆ ಭಾಷಣ ಮಾಡ್ಬೋದೇನೋ, ಆದ್ರೆ ಲೀಡ್ರು ಅಂತಿರೋದು ಸಂತೋಷ್ ಲಾಡು, ನಾಗೇಂದ್ರ ಇವರೆಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಸುಲಭವಾಗಿ ದಕ್ಕುವಂತ ಕ್ಷೇತ್ರ. ಈಗ ರೆಡ್ಡಿ ಎರ ಮುಗ್ದೋಗೈತೆ, ರಾಮುಲುದು ಸವಿದು ಹೋದ ನಾಣ್ಯ ಅನ್ನೋ ರೀತಿ ಅನ್ನೋ ತರ ಪ್ರೊಜೆಕ್ಷನ್ ಆಗೋಗಿದೆ. ಹೌದು, MLA ಎಲೆಕ್ಷನ್ ನಾಗೇಂದ್ರ ವಿರುದ್ಧ ಚುನಾವಣೆ ಸೋತವ್ರೆ. ದೇವೇಂದ್ರಪ್ಪ ಅವ್ರ ಮಗನ್ ಪುರಾಣಗಳು. ಸೊ ಹಾಗಾಗಿ ಬಿಜೆಪಿ, ಮೋದಿ ನೋಡಿ, ಇಲ್ಲಿ ವಾಜಪೇಯಿ ಮೀರಿದ ರಾಜಕಾರಣ ರೆಡ್ಡಿಗಳಾಗಿತ್ತು. ಹೌದು, ರಾಜಕಾರಣದಲ್ಲಿ ಇಲ್ಲಿ ಬೇರೆ ಬೇರೆ ರಾಮುಲು ಹೆಂಗ್ ಯಡಿಯೂರಪ್ಪ ಶಕ್ತಿ ಹೊರಗಡೆ ಆಗಿತ್ತು, ರಾಮುಲು ರೆಡ್ಡಿ ಅದೊಂದು ಶಕ್ತಿ ಬಳ್ಳಾರಿನಲ್ಲಿ ಪಾಳಯದಲ್ಲಿ ಇತ್ತು. ಸೊ ಹಾಗಾಗಿ ಇದು ಟಫ್ ಇಲ್ಲೀಗ. ಖಂಡಿತ ಇಲ್ಲಿರೋದು ಬಿಜೆಪಿಗೆ ತುಂಬಾ ಟಫ್ ಐತೆ. ಈ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಳುವುದು ಕಷ್ಟ ಸಾಧ್ಯ ಅನ್ನೋದು. ಕಾಂಗ್ರೆಸ್ಗೆ ಸುಲಭವಾಗಿ ದಕ್ಕುವ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಬಳ್ಳಾರಿ. ಹೌದು, ಬಟ್ ಅದನ್ನ ಬಿಜೆಪಿ ಕಮಾಂಡರ್ ಏನ್ ಮಾಡ್ತಾರೆ, ಯಾರನ್ನ ಏನ್ ಕತೆಗಳು ಮಾಡ್ತಾರೆ ಅಂತ ನೋಡ್ಬೇಕು. ಬಟ್ ರೆಡ್ಡಿಗೆ ತೊಡೆ ತಟ್ಟಿ ಸವಾಲಾಗ್ತಾರಲ್ಲ ಭರತ್ ರೆಡ್ಡಿ, ಇವೆಲ್ಲ ಕಾರಣಕ್ಕೆ ಅವ್ರದ್ದು ಒಂದ್ ಲಕ್ಷ ಓಟ್ ಐತೆ. ಜನಾರ್ದನ್ ರೆಡ್ಡಿದು 1 ಲಕ್ಷ ಓಟನ್ನ ಕ್ರೋಢೀಕರಿಸುವ ಶಕ್ತಿ ರೆಡ್ಡಿಗಿದೆ. ಆ 1 ಲಕ್ಷ ತಗೊಂಡೋದ್ರು ಏನೋ 1 ಲಕ್ಷ ಜಾಸ್ತಿ ಆಗುತ್ತೆ. 3 ಲಕ್ಷ ತಾನೇ ವ್ಯತ್ಯಾಸ ಇರೋದು. 1 ಲಕ್ಷ. ಸೊ ಇನ್ನೇನೇನ್ ಮಾಡ್ಬೋದು ಅಂತ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಪೂರಕ, ಅದನ್ನ ಹೆಂಗೆ ಇನ್ಕ್ಯಾಶ್ ಮಾಡ್ಕೋತಾರೆ ನೋಡ್ಬೇಕು. ಹಾಗಾಗಿ ಕಾಂಗ್ರೆಸ್ ಸ್ವಲ್ಪ ಬಳ್ಳಾರಿ ಖುಷಿ ಆಗವ್ರೆ. ನಿಮ್ ಪ್ರಕಾರ ಯಾರಾಗ್ತಾರೆ ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ? ಯಾವ ಪಕ್ಷ ಮುಂದೆ ಅಧಿಕಾರಕ್ಕೆ ಬರುತ್ತೆ? NDA ನ INDA ನ ಕಾಮೆಂಟ್ ಮಾಡಿ. ಜೊತೆಗೆ ಬಳ್ಳಾರಿಲಿ ಯಾವ ಪಕ್ಷ ಗೆಲ್ಲುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಎಸ್, ಇನ್ನು ಮುಂದಿನ ಕ್ಷೇತ್ರಕ್ಕೆ ಹೋಗೋಣ.